ಮೋಸ್ಟ್ ವಾಂಟೆಡ್ ಉಗ್ರ ರಾಣಾ ಭಾರತಕ್ಕೆ ಹಸ್ತಾಂತರ. ರಾಣಾ ಹಸ್ತಾಂತರಕ್ಕೆ ಅಮೆರಿಕ ಅಸ್ತು ಅಂದಿದೆ. ಈ ಮೂಲಕ ರಾಣಾ ವಿಚಾರದಲ್ಲಿ ಭಾರತಕ್ಕೆ ಯಶಸ್ಸಾಗಿದೆ, ಜಯ ಸಿಕ್ಕಿದೆ. ಅಮೆರಿಕಾದಿಂದ ಇವತ್ತೇ ಉಗ್ರ ರಾಣಾ ಹಸ್ತಾಂತರ ಸಾಧ್ಯತೆ ಇದೆ. ಅಮೆರಿಕಾದಿಂದ ರಾಣಾ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ರಾಣಾಗಾಗಿ ಭಾರತದಲ್ಲಿ 2 ಜೈಲುಗಳು ಸಿದ್ಧವಾಗಿದೆ. ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರ ಇದ್ದಾರೆ. ಸೊ ಈಗಾಗಲೇ ಅಮೆರಿಕ ರಾಣಾ ಹಸ್ತಾಂತರಕ್ಕೆ ಎಸ್ ಅಥವಾ ಗ್ರೀನ್ ಸಿಗ್ನಲ್, ಹಸಿರು ನಿಶಾನೆ ತೋರಿದೆ. ಈ ನಿಟ್ಟಿನಲ್ಲಿ ಭಾರತಕ್ಕೆ ಯಶಸ್ಸು ಲಭ್ಯವಾಗಿದೆ. ಇನ್ನು ರಾಣಾಗಾಗಿ ಭಾರತದಲ್ಲಿ 2 ಜೈಲುಗಳು ಸಿದ್ಧಪಡಿಸಲಾಗಿದೆ. ಭಾರತಕ್ಕೆ ಮಾಸ್ಟರ್ ಮೈಂಡ್ ಅನ್ನ NIA ತಂಡ ಕರೆತರ್ತಾ ಇದೆ. 26/11 ಮುಂಬೈ ದಾಳಿ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ನೆನಪಿನಲ್ಲಿದೆ. ಈ ದಾಳಿಯ ಮೋಸ್ಟ್ ವಾಂಟೆಡ್ ಉಗ್ರ ಈ ರಾಣಾ. ಸೊ ಆತನನ್ನ ಭಾರತಕ್ಕೆ ಕರೆತರಲಾಗ್ತಾ ಇದೆ. 26/11 ಮುಂಬೈ ದಾಳಿಯ ಉಗ್ರರಿಗೆ ಶಿಕ್ಷೆ ನೀಡೋ ವಿಚಾರದಲ್ಲಿ ಭಾರತಕ್ಕೆ ಬಹುದೊಡ್ಡ ಯಶಸ್ಸು ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂಬೈ ಮೇಲೆ ನಡೆಸಲಾಗಿದ್ದ ಭಯೋತ್ಪಾದನಾ ದಾಳಿಯ ಮಾಸ್ಟರ್ ಮೈಂಡ್ ಹಾಗೂ ಪ್ರಮುಖ ಆರೋಪಿ ತಹೂರ್ ಹುಸೇನ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸುವುದಕ್ಕೆ ಅಮೆರಿಕ ಮುಂದಾಗಿದೆ. ಇದು ಭಾರತಕ್ಕೆ ಸಿಕ್ಕಿರುವ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು. ರಾಣಾ ಪಾಕಿಸ್ತಾನ ಮೂಲದ ಕೆನಡಾದ ಉದ್ಯಮಿ. ಈತನ ಹೆಸರು ತಹೂರ್ ಹುಸೇನ್ ರಾಣಾ. ವಿಶ್ವವೇ ಬೆಚ್ಚಿ ಬೀಳುವಂತಹ ಮುಂಬೈ ದಾಳಿಯಲ್ಲಿ ಈ ರಾಣಾ ಮಾಸ್ಟರ್ ಮೈಂಡ್. ಇನ್ನು ಈತನನ್ನು ಭಾರತಕ್ಕೆ ಹಸ್ತಾಂತರಿಸುವುದಕ್ಕೆ ಎಲ್ಲ ರೀತಿಯ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಹಾಗಾದರೆ ಇದು ಯಾವ ರೀತಿಯ ಪರಿಣಾಮಗಳನ್ನು ಕೊಡ್ತಾ ಇದೆ ಅಂತ ನೋಡೋದಾದರೆ, ಅಮೆರಿಕ ಈತನ ಹಸ್ತಾಂತರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು, ಭಾರತಕ್ಕೆ ಈ ರಾಣನನ್ನು ಕರೆತರ್ತಿರೋದು, ಜೈಲಿಗಡ್ತಿರೋದು ಪಾಕಿಸ್ತಾನಕ್ಕೆ ಒಂದು ಹಂತದಲ್ಲಿ ನಡುಕವನ್ನು ಹುಟ್ಟಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂಬೈ ದಾಳಿ ನಡೆಯುವಾಗ ಉಗ್ರರಿಗೆ ರಾಣಾ ಸಂಚಾರ ಸೇವೆಯನ್ನು ಕೊಟ್ಟಿದ್ದ ಗಂಭೀರ ಆರೋಪ ಇದೆ. ಅಲ್ಲದೆ ಪಾಕಿಸ್ತಾನದ ಸೇನೆಯೊಂದಿಗೆ ಆತ ನಿರಂತರ ಸಂಪರ್ಕದಲ್ಲಿದ್ದ ಅನ್ನುವಂಥ ಮಾಹಿತಿಯನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ನೀಡುತ್ತಾರೆ. ಅನಂತರಾಮಯ್ಯ, 26/11 ಮುಂಬೈ ದಾಳಿ ಇನ್ನೂ ಕೂಡ ಹಾಗೆ ಮನಸ್ಸಿನಲ್ಲಿ ಕಟ್ಟಿದ ಹಾಗಿದೆ. ಈ ಪ್ರಕರಣದ ಮಾಸ್ಟರ್ ಮೈಂಡ್ ರಾಣಾನನ್ನು ಹಸ್ತಾಂತರಿಸುವುದಕ್ಕೆ ಅಮೆರಿಕ ಒಪ್ಪಿಗೆಯನ್ನು ಸೂಚಿಸಿದೆ. ಸೊ ನೆಕ್ಸ್ಟ್ ಪ್ರೊಸೀಜರ್ಸ್ ಹೆಂಗಿರುತ್ತೆ ಮತ್ತು ಈತನ ಹಿನ್ನೆಲೆಯ ಕುರಿತಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ದಿವ್ಯಶ್ರೀ, ಏನಂದ್ರೆ ಈ ತಹೂರ್ ರಾಣಾ ಪಾಕಿಸ್ತಾನಿ ಮೂಲದ ಕೆನಡಾ ಪ್ರಜೆ ಆಗಿರ್ತಾರೆ. ಏನು 2008 ನವೆಂಬರ್ 26ರಂದು ಏನು ಮುಂಬೈನ ತಾಜ್ ಹೋಟೆಲ್ ನಲ್ಲಿ ನಡೆದಂತಹ ಒಂದು ಏನು ದಾಳಿಯಲ್ಲಿ ಈತನು ಕೂಡ ಒಬ್ಬ ಪ್ರಮುಖ ಪಾತ್ರ ಆಗಿರ್ತಾನೆ. ಏನು ಅದರ ಒಂದು ಪ್ರಮುಖ ಯಾರು ಮಾಸ್ಟರ್ ಮೈಂಡ್ ಯಾರು ಏನು ಒಂದು ಡೇವಿಡ್ ಹೆಡ್ಲಿ ಏನಿರ್ತಾರ, ಆ ಡೇವಿಡ್ ಹೆಡ್ಲಿಗೆ ಈ ತಹೂರ್ ರಾಣಾ ಅವರು ಸಹಕಾರವನ್ನ ಮಾಡಿರ್ತಾರೆ. ಅಂದ್ರೆ ಇವರ ಪಾಸ್ಪೋರ್ಟ್ ಅನ್ನ ಹೆಡ್ಲಿಗೆ ಕೊಡುವುದರ ಮುಖಾಂತರವಾಗಿ ಸಹಕಾರವನ್ನ ಕೊಟ್ಟಿರ್ತಾರೆ. ಅದರ ಜೊತೆಗೆ ಏನು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಸದಸ್ಯ ಕೂಡ ಆಗಿರ್ತಾರೆ. ಆನಂತರ ಏನು ISI ಪಾಕಿಸ್ತಾನದ ಒಂದು ಏನು ಸಂಘಟನೆ ಇದೆ, ISI ಜೊತೆಗೆ ನಿರಂತರವಾಗಿರುವಂತಹ ಸಂಪರ್ಕವನ್ನ ಹೊಂದಿರ್ತಾರೆ. ಆ ಒಂದು ಮುಂಬೈ ದಾಳಿ ನಡೆಯೋದಕ್ಕಿಂತ 5 ದಿನ ಮುಂಚಿತವಾಗಿ ತಾಜ್ ಹೋಟೆಲ್ ನಲ್ಲಿ ಇವರು ಏನು ತನ್ನ ಪತ್ನಿ ಸಮೇತವಾಗಿ ಈ ರಾಣಾ ಬಂದು ಅಲ್ಲಿ ನೆಲೆಸಿರ್ತಾನೆ. ಈತ ಬಂದು ಹೋದ 5 ದಿನಗಳ ನಂತರ ಏನು ಆ ಒಂದು ತಾಜ್ ಹೋಟೆಲ್ ನಲ್ಲಿ ಈ ಒಂದು ಬಾಂಬ್ ದಾಳಿ ನಡೆಯುತ್ತೆ. ಸುಮಾರು 164 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಾರೆ. ಅದಾದ ನಂತರ ಏನು ಅಮೆರಿಕ ಈ ಒಂದು ರಾಣನನ್ನ ಬಂಧಿಸಿರುತ್ತೆ. 2019ರಿಂದಲೂ ಕೂಡ ಭಾರತ ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾ ಇತ್ತು, ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಒಂದು ಪ್ರೊಸೆಸ್ ನಡೀತಲೇ ಇತ್ತು. ಕಳೆದ ಫೆಬ್ರವರಿನಲ್ಲಿ ನರೇಂದ್ರ ಮೋದಿ ಅವರು ಏನು ಅಮೆರಿಕಕ್ಕೆ ಹೋದಂತ ಸಂದರ್ಭದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಈ ಬಗ್ಗೆ ಏನು ಅಮೆರಿಕ ಅಧ್ಯಕ್ಷರಾಗಿರೋ ಟ್ರಂಪ್ ಮತ್ತೆ ನರೇಂದ್ರ ಮೋದಿ ಅವರು ಕೂಡ ಅನೌನ್ಸ್ ಮಾಡಿದ್ರು. ಏನು ನಾವು
ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಏನು ತಹವೂರ್ ರಾಣಾನನ್ನ ನಾವು ಭಾರತಕ್ಕೆ ಭಾರತಕ್ಕೆ ಕಳಿಸ್ತೀವಿ, ವಿಚಾರಣೆಯನ್ನ ಅಲ್ಲಿ ಎದುರಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅನೌನ್ಸ್ ಮಾಡಿದ್ರು. ಅನಂತ್, ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಆತನನ್ನ ಹಸ್ತಾಂತರ ಮಾಡಿದ ನಂತರದ ಸಂದರ್ಭದಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನಿರುತ್ತೆ ಅಂತ ಹೇಳಿ, ಅಂದ್ರೆ ಆತನನ್ನ ದೆಹಲಿಯಲ್ಲಿ ಇಡ್ತಾರಾ ಅಥವಾ ಮುಂಬೈನಲ್ಲಿ ಇಡ್ತಾರಾ, NIA ವಶದಲ್ಲಿ ಇರ್ತಾರ, ಇನ್ವೆಸ್ಟಿಗೇಷನ್ ನೆಕ್ಸ್ಟ್ ಹೆಂಗ್ ಮೂವ್ ಆಗುತ್ತೆ? ಓಕೆ ದಿವ್ಯಶ್ರೀ, ಅಂದ್ರೆ ಈಗೇನು ಅಮೆರಿಕ ಸುಪ್ರೀಂ ಕೋರ್ಟ್ ಈಗ ಒಪ್ಪಿಗೆಯನ್ನ ಕೊಟ್ಟಿದೆ, ಆ ಪ್ರಕಾರವಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಏನು ತಹವೂರ್ ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಾರೆ. ಅದಾದ ನಂತರ NIA ವಿಶೇಷ ತನಿಖಾಧಿಕಾರಿಗಳು ಇದನ್ನ ವಿಚಾರಣೆಯನ್ನ ನಡೆಸ್ತಾರೆ. ಅಂದ್ರೆ ಏನು, ನೀನು ಯಾವ ರೀತಿಯಾದಂತಹ ಸಂಪರ್ಕವನ್ನ ISI ಜೊತೆಗೆ ಹೊಂದಿದ್ದೆ, ಮತ್ತೆ ಯಾವ ರೀತಿಯಾದಂತಹ ಸಹಾಯವನ್ನ ಮಾಡಿದ್ದೆ ಅನ್ನೋ ನಿಟ್ಟಿನಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ಇದಕ್ಕಾಗಿ ಅಮೆರಿಕ ಏನು ಸುಪ್ರೀಂ ಕೋರ್ಟ್ ಕೂಡ ಇಲ್ಲಿ ಏನು ನ್ಯಾಯಾಂಗ ವ್ಯವಸ್ಥೆ ಅವ್ರನ್ನ ಏನು ಜೈಲಿನಲ್ಲಿ ಇಡ್ಲಿಕ್ಕೆ ವಿಶೇಷವಾದಂತಹ ಒಂದು ಸೌಕರ್ಯವನ್ನು ಕಲ್ಪಿಸ್ಬೇಕು ಅಂತ ಹೇಳಿ ಕೇಳಿದೆ. ಕಾರಣ ಏನಪ್ಪಾ ಅಂತ ಅಂದ್ರೆ ಅವರ ಆರೋಗ್ಯದಲ್ಲೂ ಕೂಡ ತುಂಬಾ ಹೊಟ್ಟೆಯ ಒಂದು ನೋವಿಂದ ಬಳಲ್ತಾ ಇದ್ದಾರೆ. ಅಪಧಮನಿಗೆ ತುಂಬಾ ಏನು ಒಳಗಡೆ ಅದು ತೊಂದರೆ ಆಗಿರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ಆತನ ಪ್ರಾಣ ಕೂಡ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ವಿಶೇಷವಾಗಿ ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ವಿಚಾರಣೆಗೊಳಪಡಿಸಬೇಕಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಮುಂಬೈ ಮತ್ತು ದಿಲ್ಲಿ ವಿಶೇಷ ಏನು ಜೈಲಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಎರಡರಲ್ಲಿ ಒಂದು ಜೈಲಿನಲ್ಲಿ ಈ ತಹವೂರ್ ರಾಣಾನನ್ನ NIA ಅಧಿಕಾರಿಗಳು ವಿಚಾರಣೆಗೊಳಪಡಿಸಿ ಆ ದಾಳಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದು ನಂತರದ ಎಲ್ಲಾ ವಿಚಾರಣೆಗಳು ಕೂಡ ನಮ್ಮ ಭಾರತದಲ್ಲಿ ಮುಂದುವರಿಯಲಿದೆ. ದಿವ್ಯಶ್ರೀ, ಅನಂತ್, ಈಗ ಯಾವೆಲ್ಲ ಉಗ್ರ ಸಂಘಟನೆಗಳೊಂದಿಗೆ ಈತ ಶಾಮೀಲು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ? ಖಂಡಿತ ದಿವ್ಯ, ಏನು ಈತ ಲಷ್ಕರ್ ಎ ತೊಯ್ಬಾ ಸಂಘಟನೆ ಇದೆಯಲ್ಲ, ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಸದಸ್ಯ ಆಗಿದ್ದ. ಈಗೇನು ಅದರಲ್ಲಿ ಬದುಕುಳಿದಂತಹ ಒಬ್ಬ ವ್ಯಕ್ತಿ ಏನಿದ್ದ, ಏನು ಕಸಬ್, ಅವನಿಗೆ ಆಲ್ರೆಡಿ ಈಗ ಏನು ಗಲ್ ಶಿಕ್ಷೆನೂ ಕೂಡ ಆಗೋಗಿ ಅವನ್ನ ಆಲ್ರೆಡಿ ಅವನ ಒಂದು ಮುಗಿದೋದಂತಹ ಸಂದರ್ಭದಲ್ಲಿ ಈಗ ಉಳಿದಂತಹ ಒಬ್ಬ ವ್ಯಕ್ತಿ ಇವರು ಯಾರು ತಹವೂರ್ ರಾಣಾ ಅವರು, ಇವರು ISI ಸಂಘಟನೆ ಜೊತೆಗೆ ಸಂಪರ್ಕವನ್ನ ಹೊಂದಿದ್ರು, ISIಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಮತ್ತೆ ಪ್ರಮುಖವಾಗಿ ಇಲ್ಲಿಗೆ ಏನು ಆ ಒಂದು ಶಸ್ತ್ರಾಸ್ತ್ರಗಳನ್ನ ಪೂರೈಸುವ, ಯಾಕೆಂದ್ರೆ ಇವರು ಪಾಕಿಸ್ತಾನಿ ಸೈನ್ಯದ ವೈದ್ಯಾಧಿಕಾರಿ ಆಗಿದ್ರಿಂದಾಗಿ ಇವರಿಗೆ ಸಹಜವಾಗಿ ಎಲ್ಲಾ ವೆಪನ್ಸ್ ಸಿಕ್ಕಿದ್ರಿಂದಾಗಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾದಂತವ್ರಿಗೆ ಸಪ್ಲೈ ಅನ್ನ ಮಾಡ್ತಿದ್ರು, ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡಿ ಸಹಕಾರವನ್ನ ಮಾಡಿದ್ರು. ಜೊತೆಗೆ ಈ ಒಂದು ಘಟನೆ ಆದ ನಂತರ ಅವರು ಸಂತೋಷವನ್ನ ಪಟ್ಟಿದ್ರು. ಮತ್ತೆ ಅವರು ಏನು ಈ ಒಂದು ದಾಳಿಯಲ್ಲಿ ಭಾಗಿಯಾದಂತಹ ಎಲ್ಲಾ ಉಗ್ರರಿಗೂ ಕೂಡ ಏನು ಪಾಕಿಸ್ತಾನದಲ್ಲಿ ಸನ್ಮಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ರು. ಹೀಗಾಗಿ ಇವರು ಈ ಒಂದು ಘಟನೆಗೆ ಈ ಒಂದು ಜೊತೆಗೆ ಸಂಘಟನೆ ಅವರಿಗೆ ನೇರವಾಗಿ ಸಹಕಾರವನ್ನ ಕೊಟ್ಟಿದ್ರು. ಜೊತೆ ಪಾಸ್ಪೋರ್ಟ್ ಅನ್ನು ಕೂಡ ಡೇವಿಡ್ ಕೋಲ್ಮನ್ ಹೆಡ್ಲಿ, ಏನು ಅವನು ಮಾಸ್ಟರ್ ಮೈಂಡ್ ಏನಿದನಲ್ಲ, ಅವನಿಗೂ ಕೂಡ ಇವರು ಪಾಸ್ಪೋರ್ಟ್ ಅನ್ನು ಕೊಡೋದ್ರ ಮುಖಾಂತರವಾಗಿ ಸಹಕಾರವನ್ನ ಕೊಟ್ಟಿದ್ರು ಅನ್ನೋ ಒಂದು ಆರೋಪ ಈ ಒಂದು ರಾಣಾ ಮೇಲೆ ಇದೆ. ಹಾಗಾಗಿ ರಾಣಾನನ್ನ ಇಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅನಂತ್, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.